ನಮಸ್ತೆ ಬಸ್ ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು HSTR 2015 ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಓಕೆ, 68 69ನೇ ಕ್ವಶನ್ ನ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ನೋಡಿ, ನಮ್ಗೆ ಕ್ವಶನ್ ಏನ್ ಕೊಟ್ಟಿದ್ದಾನೆ ಅಂದ್ರೆ ದಿ P by Q, P, Q belongs to R, Q is not equal to 0, form of 1.999 is ಅಂತ ಕೇಳ್ತಾನೆ. ಓಕೆ, ಇದೇನಿದು ನಮ್ಗೆ? ಓಕೆ, P by Q ಅಂದ್ರೆ ಏನು? P by Q ಅಂದ್ರೆ ಏನು? P by Q ಅನ್ನೋದೇನು ಇಲ್ಲ, ರೇಷನಲ್ ನಂಬರ್ ಅಷ್ಟೇ. ಓಕೆ, ರೇಷನಲ್ ನಂಬರ್ಸ್ ನಾವು P by Q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. P by Q ಬಿಲಾಂಗ್ಸ್ ಟು ಇಂಟೀಜರ್ಸ್. Z ಅಂದ್ರೆ ಇಂಟೀಜರ್ಸ್, ಅಂದ್ರೆ ಡಿನಾಮಿನೇಟರ್ ಆರ್ ಪಾರ್ಟ್ ಅನ್ನೋದು ನಮ್ಗೆ ಯಾವತ್ತು 0 ಇರಬಾರ್ದು. ಓಕೆ, ಸಪೋಸ್ ಡಿನಾಮಿನೇಟರ್ ಅನ್ನೋದು 0 ಇತ್ತು ಅನ್ಕೊಳ್ಳಿ, 1 ಅನ್ನೋದೇನು ಇಂಟೀಜರ್, 0 ಅನ್ನೋದು ಕೂಡ ಇಂಟೀಜರೇ, ಬಟ್ ಡಿನಾಮಿನೇಟರ್ ಏನೋ 0 ಆದ್ರೆ ನಮ್ಗೆ ಇದು ಇನ್ಫಿನಿಟಿ ಆಗುತ್ತೆ. ಓಕೆ, ಇನ್ಫಿನಿಟಿ ಅಂತ ಹೇಳಕ್ ಬರಲ್ಲ, ಬಟ್ ಇದು ನಾಟ್ ಡಿಫೈನ್ಡ್ ಅಂತ ಹೇಳ್ಬೋದು ನಾವು ಆಕ್ಚುಲಿ. ಓಕೆ, ನಾಟ್ ಡಿಫೈನ್ಡ್. ಓಕೆ, ಅರ್ಥ ಆಯ್ತಲ್ಲ? ಅದರಿಂದ ಡಿನಾಮಿನೇಟರ್ ಪಾರ್ಟ್ 0 ಇರಲ್ಲ. ಇದು ಸಮ್ ಬೇಸಿಕ್. ಓಕೆ, ನಾವು ರೇಷನಲ್ ನಂಬರ್ಸ್ ನ ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಅರ್ಥ ಆಯ್ತಾ? ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾನೆ? ಡೆಸಿಮಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ 1.999. ಓಕೆ, ಡೆಸಿಮಲ್ ಫಾರ್ಮ್ ಅಲ್ಲಿ ಕೊಟ್ಟಿರೋದನ್ನ ರೇಷನಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತಿದ್ದಾನೆ. ಓಕೆ, ಅಂದ್ರೆ ಫ್ರಾಕ್ಷನಲ್ ಫಾರ್ಮ್ ಗೆ ಕನ್ವರ್ಟ್ ಮಾಡೋ ಅಂತಿದ್ದಾನೆ. ಫ್ರಾಕ್ಷನಲ್ ಅಂದ್ರೂ ಒಂದೇ, ಓಕೆ, ರ್ಯಾಷನಲ್ ಅಂದ್ರೂ ಒಂದೇ. ಓಕೆ, ಇದನ್ನೇ ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಈ ಫಾರ್ಮ್ ಅಲ್ಲಿ ಇರೋ ನಂಬರ್ಸ್ ಲೈಕ್ 1/2, ಓಕೆ, 3/2. ಓಕೆ, 1 ಅನ್ನು ಕೂಡ ನಾವು ರೇಷನಲ್ ನಂಬರ್ ಅಂತಾನೆ ಕರಿತೀವಿ, ಬಿಕಾಸ್ 1 ಅನ್ನು ಹೆಂಗ್ ಬರಿಬಹುದು? 1/1 ಅಂತಾನೆ ಬರ್ಕೋಬಹುದಾ? ಓಕೆ, 2 ಆಲ್ಸೋ ರೇಷನಲ್ ನಂಬರ್. 2 ಹೆಂಗ್ ಬರ್ಕೊಂತೀನಿ ನಾನು? 2/1 ಅಂತ ಬರ್ಕೋಬಹುದಾ? ಓಕೆ, 2/1 ಅಂದ್ರೆ ಏನು? ಸಿಂಪ್ಲಿ 2 only. ಓಕೆ, ಇಟ್ ಈಸ್ ಆಲ್ಸೋ ಎ ರೇಷನಲ್ ನಂಬರ್. ಓಕೆ, ಎವ್ರಿ ಇಂಟೀಜರ್ ಈಸ್ ರೇಷನಲ್ ನಂಬರ್, ನೆನಪಲ್ಲಿ. ಓಕೆ, ಅದರಿಂದ ನಾವು ಈ ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋ ನಂಬರ್ಸ್ ಎಲ್ಲ ನಾವೇನಂತ ಕರಿತೀವಿ? ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಂಬರ್ ಸಿಸ್ಟಮ್ ಮೇಲೆ ಡೀಟೇಲ್ ವಿಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆ, ಫಸ್ಟ್ ಈ ಕ್ವಶನ್ ನಾವು ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? P by, ಇದೊಂದು ಟ್ರಿಕ್ ಕೊಡ್ತೀನಿ ನೋಡಿ. ನಮ್ಗೆ ಡೆಸಿಮಲ್ ಫಾರ್ಮ್ ಕೊಟ್ಟಿದ್ದಾನೆ 1.99. ಇದನ್ನ ರೇಷನಲ್ ಗೆ ಹೆಂಗೆ, ಲೈಕ್ ಫ್ರಾಕ್ಷನ್ ಫಾರ್ಮ್ ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂದ್ರೆ, ಜಸ್ಟ್ ಈ ಪಾಯಿಂಟ್ ನ ರಿಮೂವ್ ಮಾಡಿ. ಇಲ್ಲಿರೋ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ನ ರಿಮೂವ್ ಮಾಡಿ ಎಲ್ಲಾ ನಂಬರ್ಸ್ ಬರ್ಕೊಳ್ಳಿ. ಏನ್ ಬಂತು? 1999. ಓಕೆ, 1999. ಓಕೆ, ಡಿವೈಡೆಡ್ ಬೈ, ಅರ್ಥ ಆಗ್ತಿದ್ಯಾ? ಡಿವೈಡೆಡ್ ಬೈ, ಇವಾಗ 1 ಬರ್ಕೊಳ್ಳಿ. 1 ಆದ್ಮೇಲೆ ಪಾಯಿಂಟ್ ಇದೆಯಲ್ಲ, ಇಲ್ಲಿ ಪಾಯಿಂಟ್ ಆದ್ಮೇಲೆ ಎಷ್ಟು ಡಿಜಿಟ್ಸ್ ಇದೆ? 1 2 3. ಎಷ್ಟು ಡಿಜಿಟ್ಸ್ ಇದೆ ಪಾಯಿಂಟ್ ಆದ್ಮೇಲೆ? 1 2 3. ಓಕೆ, 3 ಡಿಜಿಟ್ಸ್ ಇರೋದ್ರಿಂದ 3 zeros ಸಿಕ್ಕೊಳ್ಳಿ ಇಲ್ಲಿ. ಇಷ್ಟೇ ಆನ್ಸರ್. ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ 2 ಕರೆಕ್ಟ್. ನಮಗೆ ಗೊತ್ತಾಯ್ತಲ್ಲ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಇದ್ರ ಡೆಸಿಮಲ್, ಆಕ್ಚುಲಿ ಡೆಸಿಮಲ್ ಮೇಲೆ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ನಾನು. ಯಾರಾದ್ರೂ ನೋಡಿಲ್ಲ ಅಂದ್ರೆ ನೋಡಿ, ನಾನು ಟ್ರಿಕ್ಸ್ ಹೇಳಿದ್ದೀನಿ ಅದರಲ್ಲಿ. ಓಕೆ, ಇನ್ನೊಂದು ಕ್ವಶನ್ ನೋಡಿ, 69ನೇ ಕ್ವಶನ್. ಓಕೆ, ನಮ್ಗೆ ದ ರೂಟ್ಸ್ ಆಫ್ ದ ಇಕ್ವೇಶನ್ x² - 2ax + b² = 0 ಆರ್ ಈಕ್ವಲ್ ಇಫ್. ಓಕೆ, ಇಲ್ಲಿ ಕೊಟ್ಟಿರೋ ಒಂದು ಏನು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಟ್ಟಿದ್ದಾನೋ, ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದ್ರೆ ಏನು? ನಮ್ಗೆ ಪವರ್, ಇದ್ರದ್ದೇನು ಪವರ್ ಡಿಗ್ರಿ ಏನಿದೆಯೋ ಇದು 2 ಇರಬೇಕು ಎಕ್ಸ್ದು. ಓಕೆ, ಅರ್ಥ ಆಗ್ತೀಯಾ? ಅದ್ರದ್ದು ಡಿಗ್ರಿ 2 ಅನ್ನೋದಿದ್ರೆ ಅದನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಈ ಕೊಟ್ಟಿರೋ ಕ್ವಾಡ್ರಾಟಿಕ್ ಇಕ್ವೇಶನ್ ಏನಿದೆಯೋ, ಈ ಕ್ವಾಡ್ರಾಟಿಕ್ ಇಕ್ವೇಶನ್ ರೂಟ್ಸ್ ಅನ್ನೋದು ಈಕ್ವಲ್ ಆಗುತ್ತೆ ಯಾವಾಗ ಅಂತ ಕೇಳ್ತಿದ್ದಾನೆ. ಓಕೆ, ಯಾವ ಕಂಡೀಷನ್ ಅಲ್ಲಿ ಇದ್ರ ರೂಟ್ಸ್ ಈಕ್ವಲ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಓಕೆ, ಇದ್ರನ್ನ ಏನ್ ಮಾಡ್ಬೋದು? ಜನರಲ್ ಆಗಿ ನೋಡಿ, ಜನರಲ್ ಆಗಿ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮುಲಾ ಏನು? ax² + bx + c = 0. ಇದ್ರದ್ದು ಜನರಲ್ ಇಕ್ವೇಶನ್ ಇದು. ಓಕೆ, ಜನರಲ್ ಆಗಿ ಹಿಂಗ್ ಬರೀತೀವಿ. ಇದ್ರದ್ದು ರೂಟ್ಸ್ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ ನೋಡಿ? x - b ± √b² - 4ac/2a. ಈ ಫಾರ್ಮುಲಾ ಯೂಸ್ ಮಾಡ್ತೀರಾ, ಕ್ವಾಡ್ರಾಟಿಕ್ ಫಾರ್ಮುಲಾ. ಓಕೆ, ಇಲ್ಲಿ ನೋಡಿ, ಈ ಈಕ್ವೇಶನ್ ನ ಇದನ್ನ ಕಂಪೇರ್ ಮಾಡಿ, ಇವೆರಡನ್ನು. ಓಕೆ, ಇದರಲ್ಲಿ a ವ್ಯಾಲ್ಯೂ ಎಷ್ಟು? ನಮಗೆ 1, b ವ್ಯಾಲ್ಯೂ ಎಷ್ಟು? -2a, ಅಂಡ್ c ವ್ಯಾಲ್ಯೂ ಎಷ್ಟು? b². ಈ ವ್ಯಾಲ್ಯೂಸ್ ನೆಲ್ಲ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಏನ್ ಬರುತ್ತೆ ನಮಗೆ? x - b ಅಂದ್ರೆ -2a ± √2a²
minus 4 into a value is to 1, b value is to b square. Okay, by 2 into 1. Okay, x is equal to minus into minus plus 2a plus or minus. Okay, minus whole square. Okay, ಏನಾಗುತ್ತೆ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2a ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ 4a ಸ್ಕ್ವೇರ್ ಮೈನಸ್ 4b ಸ್ಕ್ವೇರ್ ಬೈ 2. ಓಕೆ, ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಇದ್ದೀನಿ. ಓಕೆ, ನೀವು ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಎಲ್ಲ ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು ಇದರಲ್ಲಿ 2a ಬಂತು ಪ್ಲಸ್ ಆರ್ ಮೈನಸ್. ಓಕೆ, ರೂಟ್ ಆಫ್ 4 ಕಾಮನ್ ತಗೊಳ್ಳಿ, a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬರುತ್ತೆ ಬೈ 2. then x is equal to 2a plus or minus ಇದನ್ನ ಹೆಂಗ್ ಬರ್ಕೊಬಹುದು, ರೂಟ್ 4 ಇಂಟು ರೂಟ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ ಬರ್ಕೊಬಹುದಾ ಬೈ 2. ಓಕೆ, ನೋಡಿ ರೂಟ್ ಆಫ್ a b ಇದ್ರೆ ಓಕೆ ಈ ರೂಟ್ ಅನ್ನೋದು a ಗೂ ಇರುತ್ತೆ, ಈ ರೂಟ್ ಅನ್ನೋದು b ಗೂ ಇರುತ್ತೆ. ಇದನ್ನ ನಾವು a ರೂಟ್ a ಇಂಟು ರೂಟ್ b ಹಿಂಗ್ ಬರ್ಕೊಬಹುದು. ಅರ್ಥ ಆಗ್ತಿದ್ಯಾ? ಇದನ್ನ ಸೇಮ್ ಇಲ್ಲೂ ಹಂಗೆ ಬರ್ತಿದ್ದೇನೆ. then x is equal to 2a plus or minus ರೂಟ್ 4 ಅಂದ್ರೆ 2. ಓಕೆ, ಅರ್ಥ ಆಗ್ತಿದೆಯಾ? ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ 2. ಓಕೆ, ಎಲ್ಲದ್ರಲ್ಲೂ 2 ಕಾಮನ್ ತಗೊಂಡ್ರೆ ನಮ್ಗೆ ಏನಾಗುತ್ತೆ, 2a ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬೈ 2. 2 ಕ್ಯಾನ್ಸಲ್ ಆಗುತ್ತೆ, ನಮ್ಗೆ x ಇಸ್ ಈಕ್ವಲ್ ಟು a ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಬರುತ್ತೆ. ಓಕೆ, ಇವಾಗ ನಮ್ಗೆ 2 ರೂಟ್ ಸಿಕ್ತು. ಒಂದು ರೂಟ್ ಏನು, x ಇಸ್ ಈಕ್ವಲ್ ಟು ಫಸ್ಟ್ ಪ್ಲಸ್ ತಗೊಂಡ್ರೆ ಏನಾಗುತ್ತೆ, a ಪ್ಲಸ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ತಗೊಂಡ್ರೆ x ಇಸ್ ಈಕ್ವಲ್ ಟು a ಮೈನಸ್ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಓಕೆ, ನಮ್ಗೆ 2 ರೂಟ್ ಸಿಕ್ತು. ಇವಾಗ 2 ರೂಟ್ಸ್ ಯಾವಾಗ ಈಕ್ವಲ್ ಆಗುತ್ತೆ ಅಂತ ಕೇಳ್ತಿದ್ದಾನೆ. ಯಾವಾಗ ಈಕ್ವಲ್ ಆಗುತ್ತೆ ನೋಡಿ, ಯಾವ ಕಂಡೀಷನ್ ಅಲ್ಲಿ ಈಕ್ವಲ್ ಆಗುತ್ತೆ, ಇವೆರಡು ಇದು ನಮ್ಗೆ 0 ಆಗ್ಬೇಕು. ಅರ್ಥ ಆಗ್ತಿದ್ಯಾ? ಇದು 0 ಆದ್ರೇನೆ ನಮ್ಗೆ ಇವೆರಡು ಈಕ್ವಲ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇದು ಯಾವಾಗ 0 ಆಗುತ್ತೆ ನೋಡಿ, ಯಾವ ಕಂಡೀಷನ್ ಅಲ್ಲಿ 0 ಆಗುತ್ತೆ ಇದು? ಆಫ್ ಕೋರ್ಸ್ ಆಪ್ಷನ್ ಎ. ಓಕೆ, a is equal to ಪ್ಲಸ್ ಆರ್ ಮೈನಸ್ ಬಿ. ನೋಡಿ, a is equal to ಪ್ಲಸ್ ಆರ್ ಮೈನಸ್ ಬಿ ನಾ? ಅರ್ಥ ಆಗ್ತಿದೆ? ಇದು ಯಾವಾಗ ಯಾವ ಕಂಡೀಷನ್ ಅಲ್ಲಿ 0 ಆಗುತ್ತೆ ಇದು? a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ is equal to 0, a ಸ್ಕ್ವೇರ್ is equal to b ಸ್ಕ್ವೇರ್, a is equal to ಪ್ಲಸ್ ಆರ್ ಮೈನಸ್ ಬಿ. ಅರ್ಥ ಆಗ್ತಿದೆಯಾ? ಓಕೆ, ಇದು 0 ಆಗ್ಬೇಕಂದ್ರೆ ನಮ್ಗೆ a ವ್ಯಾಲ್ಯೂ ಏನಾಗಬೇಕು, ಪ್ಲಸ್ ಆರ್ ಮೈನಸ್ ಬಿ. ಅಂದ್ರೆ a ಹತ್ರ ಪ್ಲಸ್ ಬಿ ಇಲ್ಲ ಅಂದ್ರೆ a ಹತ್ರ ಮೈನಸ್ ಬಿ ಪುಟ್ ಮಾಡಿದ್ರೆ ಮಾತ್ರ ಇದು ನಮ್ಗೆ 0 ಆಗುತ್ತೆ. ಅರ್ಥ ಆಗ್ತಿದೆಯಾ? ನಮ್ಗೆ ವಿಚ್ ಆಪ್ಷನ್ ಕರೆಕ್ಟ್? ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಹೀಗೆ ಸಾಲ್ವ್ ಮಾಡ್ಬೇಕಾಗುತ್ತೆ. ಓಕೆ, ಇವೆರಡು ಕ್ವಶನ್ಸ್. ಇದು ತುಂಬಾ ಸಿಂಪಲ್ ಇದೆ ಕ್ವಶನ್ಸ್, ಬಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತಗೊಂಡು. ಓಕೆ, ಸ್ಟೆಪ್ ಬೈ ಸ್ಟೆಪ್ಸ್ ಎಕ್ಸ್ಪ್ಲೈನ್ ಮಾಡಿದ್ರಿಂದ. ಓಕೆ, ಕ್ವಶನ್ ಸಿಂಪಲ್ ಗಾನೇ ಇರುತ್ತೆ, ಬಟ್ ನೀವು ಕಾನ್ಸೆಪ್ಟ್ ಗೊತ್ತಿದೆ ಅನ್ಕೊಳ್ಳಿ, ತುಂಬಾ ಈಸಿಯಾಗಿ ಮಾಡ್ತೀರಾ ನೀವು. ಓಕೆ, ನಮ್ಮ ವಿಡಿಯೋದಲ್ಲಿ ನಾನು ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ಆಗಿರ್ಬೋದು, ಡೆಸಿಮಲ್ ಟ್ರಿಕ್ಸ್, ಫ್ರಾಕ್ಷನ್ ಟ್ರಿಕ್ಸ್, ಇವೆಲ್ಲ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.